ಶಮಿತಾ ಇವ್ರ ಮಗಳ? ಡ್ಯಾಡ್, ಕಾಲೇಜಲ್ಲಿ ಆ ಹಳ್ಳಿ ಗುಗ್ಗು ಆ ಲಕ್ಷ್ಮಿ ಇದ್ದಾಳಲ್ಲ, ಅವಳ ಹತ್ರ ಕಾಲೇಜ್ ಫೆಸ್ಟ್ ಅಲ್ಲಿ ನಾನೇ ಗೆಲ್ಲೋದು ಅಂತ ಚಾಲೆಂಜ್ ಮಾಡಿ ಬಂದಿದ್ದೀನಿ ಡ್ಯಾಡ್. ವಾವ್, ಸೂಪರ್. ಆದ್ರೆ ಅವಳು ನನ್ನ ಹತ್ರನೇ ಚಾಲೆಂಜ್ ಮಾಡಿ ಈ ಫೆಸ್ಟ್ ಅಲ್ಲಿ ನಾನೇನಾದ್ರೂ ಸೋತ್ರೆ ಎಲ್ರೂ ಮುಂದೆ ಸಾರಿ ಕೇಳ್ಬೇಕು ಅಂತ ಹೇಳಿದಾಳೆ. ಆದ್ರೆ ನಾನ್ ಸೋಲೋದಿಲ್ಲ ಡ್ಯಾಡ್, ಗೆದ್ದೇ ಗೆಲ್ತೀನಿ. ನೀನು ನನ್ನ ಮಗಳು ಶಮಿತಾ, ನನಗೆ ಸೋಲ್ ಗೊತ್ತಿಲ್ಲ ಅಂದಮೇಲೆ ನಿನಗೆ ಗೊತ್ತಿರುತ್ತೆ. ಆದ್ರೆ ಇನ್ನೊಂದು ವಿಷಯ ನೆನಪಿರಲಿ, ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಆದಿ ಹತ್ರ ಹೇಳ್ಕೊಂಬಿಡು. ಯಾವುದೇ ಕಾರಣಕ್ಕೂ ಅದನ್ನ ಮುಂದಾಕಕ್ಕೆ ಹೋಗ್ಬೇಡ. ಇಲ್ಲ ಡ್ಯಾಡ್, ಈ ಫೆಸ್ಟ್ ಮುಗಿದ್ಮೇಲೆ ನಾನ್ ಮಾಡೋ ಮೊದಲನೇ ಕೆಲ್ಸನೇ ಅದು. ಆ ದಿನ ನನ್ನಿಂದ ಬಿಟ್ಟಿರೋದಕ್ಕೆ ಆಗ್ತಿಲ್ಲ. ಅವನ ಹೃದಯದಲ್ಲಿ ನನ್ನ ಜಾಗನ ಕನ್ಫರ್ಮ್ ಮಾಡ್ಕೋತೀನಿ. ಹಾಗೆ ಮಾಡ್ಬಿಡ್ಲೆ. ವಾಟ್? ಶಮಿತಾ ಆ ದಿನ ಲವ್ ಮಾಡ್ತಿದ್ದಾಳ? ಆ ದಿನ ಲಕ್ಷ್ಮಿ ಮದುವೆ ಆಗಿರೋದು ಶಮಿತಾ ಗೊತ್ತಿಲ್ವಾ? ಛೇ, ಗೊತ್ತಿದ್ದಿದ್ರೆ ಅವಳು ಯಾಕೆ ಆ ದಿನ ಇಷ್ಟೊಂದು ಇಷ್ಟಪಡ್ತಿದ್ಲು? ಈಗಲೇ ಈ ವಿಷಯನ ಇವ್ರಿಗೆ ಹೇಳ್ಬೇಕು. ಆದ್ರೆ ಅವಳ ಮುಂದೆ ಈ ವಿಷಯನೆಲ್ಲ ಹೇಳೋದು ಚೆನ್ನಾಗಿರಲ್ಲ. ಸರಿಗೆ ಈಗಲೇ ಮೆಸೇಜ್ ಮಾಡ್ತೀನಿ. ನೀನು ಓಲ್ಡ್ ಹೋಗಿರಮ್ಮ, ನಾನು ಬರ್ತೀನಿ. ನೀನು ದೇವಸ್ಥಾನದಿಂದ ನನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ಯಾ ಅಂತ ನನಗೆ ಗೊತ್ತು ಶೋಭಿತಾ. ನಿನ್ನ ಹಾಗೆ ಫಾಲೋ ಮಾಡ್ಕೊಂಡು ಬರೋ ಹಾಗೆ ಮಾಡಿದ್ದೆ ನಾನು. ಈಗ ನಿನಗೆ ಶಮಿತಾ ಲವ್ ಮಾಡ್ತಿರೋ ವಿಷಯ ಗೊತ್ತಾಗಿದೆ. ಅದು ಗೊತ್ತಾಗಬೇಕು ಅಂತಲೇ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು. ನನ್ನ ಚಕ್ರವ್ಯೂಹದಲ್ಲಿ ಸರಿಯಾಗಿ ಸಿಕ್ಕಾಕೊಂಡಿದ್ಯಾ. ಆದರೆ ಈಗ ಮಾತು ಕೊಟ್ಟು ನಾಳೆ ಧರ್ಮರಾಜನ ಎದುರಿಸೋಕ್ಕಾಗಲ್ಲ ಅಂತ ಏನಾದರೂ ಬಂದು ನನ್ನ ಮುಂದೆ ನಿಂತರೆ ಆಗ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಿಮಗ ಅವಕಾಶನೇ ಕೊಡೋದಿಲ್ಲ ಸರ್. ಈ ಶೋಭಿತಾ ಮಾತ್ ಕೊಡೋಳಲ್ಲ. ಮಾತ್ ಕೊಟ್ರೆ ಪ್ರಾಣ ಕೊಟ್ಟಾದ್ರೂ ಉಳಿಸ್ಕೊಳ್ತೀನಿ. ಸರಿ, ಅದೇ ನಿಮ್ಮ ಮಾತು ಕೇಳ್ತಾನ? ಖಂಡಿತ ಕೇಳ್ತಾನೆ ಸರ್. ಸರಿ, ಬೆಳಗ್ಗೆ ಇಂಟೆಲಿಜೆನ್ಸ್ಗೆ ಸವಾಲಾಗ್ದಂಗೆ ಈಗ ನಿನ್ನ ಆ್ಯಕ್ಷನ್ ಪವರ್ನ ಚೆಕ್ ಮಾಡ್ತೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಆದಿ ಇಲ್ಲಿರಕ್ಕೆ ಸಾಧ್ಯನಾ? ಇದನ್ನ ನಿನ್ನಿಂದ ಮಾಡೋಕ್ಕೆ ಸಾಧ್ಯ ಆದರೆ ನಿನ್ನ ಮೇಲೆ ಸಂಪೂರ್ಣವಾಗಿ ನನಗೆ ನಂಬಿಕೆ ಬರುತ್ತೆ. ನಿನ್ನ ಇವತ್ತು ನೋಡಿದೆ, ನೀನು ಮೊದಲು ಹೇಗಿದ್ಯೋ ಹಾಗೇ ಇದೆಯಾ. ಆದರೆ ನಿನ್ನ ಹತ್ರ ಬಂದು ಮಾತಾಡ್ಸೋಕ್ಕಾಗದೆ ನರಳಾಡ್ತಾ ಇದ್ದೀನಿ. ದೂರದಿಂದನೇ ಕಣ್ ತುಂಬ್ಕೊತಾ ಇದ್ದೀನಿ. ಈಗ ನನ್ನ ಪ್ಲ್ಯಾನು ಸಖತ್ತಾಗಿ ವರ್ಕೌಟ್ ಆಗುತ್ತೆ. ಏನ್ ಡ್ಯಾಡಿದು ನಿನ್ನೆ ಬರ್ದಿರೋದು? ಅಂದ್ರೆ ಇದ್ರರ್ಥ ಅಮ್ಮ ಬದುಕಿದ್ದಾರೆ, ಅವ್ರನ್ನ ನೀವು ನೋಡಿದೀರಾ ಅಂತಲ್ವಾ? ಹೌದಮ್ಮ. ಹಂಗಂದ್ರೆ ನನ್ನ ಅಮ್ಮ ಬದುಕಿದ್ದಾಳೆ, ಯಾಕೆ ಸತ್ತಿದ್ದಾರೆ ಅಂತ ಹೇಳಿದ್ರೆ? ನಾನು ಸತ್ತಿದ್ದಾಳೆ ಅಂತ ಎಲ್ಲೂ ಹೇಳಿಲ್ಲಲ್ಲಮ್ಮ. ನನ್ನ ಬದುಕಿಂದ ದೂರ ಆಗಿದ್ದಾಳೆ ಅಂತ ಹೇಳಿರೋದು. ಆದರೆ ಈಗ ನಿಜ ಹೇಳ್ತೀನಮ್ಮ, ನಿಮ್ಮಮ್ಮ ಬದುಕಿದ್ದಾಳೆ.
ಹೇಗೆ ಹೇಳಲಿ ಶಮಿತಾ, ಹೇಳಿದ್ದಿದ್ರೆ ಅವಳ ತೋರಿಸು ಅಂತ ಹಠ ಮಾಡ್ತಿದ್ದೆ. ಆದರೆ ಅವಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಅಂದಮೇಲೆ ನಾನು ಹೇಗೆ ತೋರಿಸ್ಲಿ? ನಿನ್ನೆ ಅವಳನ್ನ ಒಂದು ಕಡೆ ನೋಡಿದೆ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅವಳ ಜೊತೆಲಿದ್ದ ಕ್ಷಣಗಳೆಲ್ಲ ಕಣ್ಮುಂದೆ ಹಾಗೆ ಬಂತು. ಅದೇ ಖುಷಿಲಿ ಅವಳನ್ನ ಮಾತಾಡ್ಸೋಣ ಅಂತ ಹೋದೆ, ಆದರೆ ಅವಳು ಮಿಸ್ ಆಗ್ಬಿಟ್ಲು. ಯಾಕೆ ಡ್ಯಾಡ್ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ? ಒಂದು ಊರಲ್ಲಿ ಒಬ್ಬ ಪಾಳೆಗಾರ ಇದ್ದಮ್ಮ. ಅವನಿಗೆ ಇಬ್ರು ರಾಜ್ಕುಮಾರರು. ಒಬ್ಳು ರಾಜ್ಕುಮಾರಿ. ಅವಳನ್ನ ಗಿಣಿ ಸಾಕ್ದಂಗೆ ಸಾಕಿದ್ದ. ಮನೆನೇ ಅವಳ ಜಗತ್ತಾಗಿತ್ತು. ನನ್ನ ಗಿಳಿ ಮರಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನನ್ನ ಹಿಡಿತದಲ್ಲೇ ಇರುತ್ತೆ ಅಂತ ಅನ್ಕೊಂಡಿದ್ದ. ಆದ್ರೆ ಆ ಗಿಳಿ ಮರಿ ಆ ಊರಿನ ಬಡವನ ಪ್ರೀತಿ ಮಾಡ್ತು. ಇದು ಆ ಪಾಳೆಗಾರನಿಗೆ ಇಷ್ಟ ಆಗಲಿಲ್ಲ. ಅವಳು ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಗುಟ್ಟಾಗಿ ಅವಳ ಹೆರಿಗೆ ಮುಗಿಸಿ ಆ ಮಗುನ ಮತ್ತೆ ಆ ಬಡವನ ಅವಳಿಂದ ದೂರ ಮಾಡಿ